ನಮಸ್ಕಾರ. ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಎಂಟಿಸಿ ಬಸ್ ಟಿಕೆಟ್ ದರದಲ್ಲಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ಇವತ್ತು ಕಂಡು ಬರ್ತಾ ಇದೆ. ಬಸ್ ಟಿಕೆಟ್ ದರ ಕಡಿಮೆ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಬಿಎಂಟಿಸಿ ಬಸ್ ಟಿಕೆಟ್ ದರದಲ್ಲಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಇವತ್ತು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ನಾವು ಗಮನಿಸ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂದ್ರೆ ಕಳೆದ ವಾರದಿಂದಾನೇ ಇವಾಗ ಬಸ್ ಸೇವೆ ಲಭ್ಯವಾಗಿದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇತ್ತು. ಅದು ದಿನ ಕಳೆದಂತೆ ಗಣನೀಯವಾಗಿ ಇಳಿಮುಖವಾಗ್ತಾ ಇದ್ರು. ಅದಕ್ಕೆ ಕಾರಣ ಕೂಡ ಇತ್ತು. ಯಾಕಂದ್ರೆ ಪ್ರಯಾಣಿಕರು ಕಂಪ್ಲೇಂಟ್ ಮಾಡ್ತಾ ಇದ್ರು, ನಾವು 1 ಕಿಲೋಮೀಟರ್ ಹೋಗ್ಬೇಕಂದ್ರೂ 70 ರೂಪಾಯಿ ಪೇ ಮಾಡಬೇಕು. ಅಕಸ್ಮಾತ್ ಇವಾಗ ಆ ಪಾಸ್ ಅಲ್ಲಿ ನಾವು ತಗೊಳ್ತೀವಿ, ಆದ್ರೆ ಸರಿಯಾಗಿ ಓಡಾಟ ಮಾಡಲಿಲ್ಲ ಅಂದ್ರೆ ನಮಗೆ ನಷ್ಟ ಅಲ್ವಾ ಅಂತ ಕೇಳ್ತಾ ಇದ್ರು. ಈಗ ಪ್ರಯಾಣಿಕರ ಅನುಗುಣವಾಗಿ ಬಸ್ ಸೇವೆಗೆ ಇಲಾಖೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಮತ್ತೆ ನಿನ್ನೆ ಈ ದರ ಪರಿಷ್ಕರಣೆ ಆಯ್ತಲ್ಲ, ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು. ಕಳೆದೊಂದು ವಾರದಿಂದ ಖಾಲಿಯಾಗಿ ಬಿಎಂಟಿಸಿ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು. ಆದ್ರೆ ಟಿಕೆಟ್ ದರ ಪರಿಷ್ಕರಣೆ ಆಗ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಮತ್ತೀಗ ಪ್ರಯಾಣಿಕರ ಸಂಖ್ಯೆ ಏನಿದೆ ಅದಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಬಸ್ ಸೇವೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಕಳೆದೊಂದು ವಾರದಿಂದ ಖಾಲಿಯಾಗೇ ಇತ್ತು. ಮತ್ತೆ ಅಧಿಕಾರಿಗಳು ಏನ್ ನಿರೀಕ್ಷೆ ಮಾಡಿದ್ರು ಅದಕ್ಕೆ ತಕ್ಕಂತೆ ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ನಿರಾಸೆಯನ್ನ ಕೂಡ ಅವರು ದಿನ ಕಳೆದಂತೆ ವ್ಯಕ್ತಪಡಿಸ್ತಾ ಇದ್ರು. ಒಂದ್ ಕಡೆ ಇಲಾಖೆ ನಷ್ಟದಲ್ಲಿದೆ ಸರಿ, ಬಟ್ ಈಗ ಪ್ರಯಾಣಕ್ಕೆ ಬಸ್ ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರನೇ ಬಸ್ ಬಿಟ್ಟಿದ್ದು. ಬಟ್ ಒಂದು ವಾರ ಆದ್ರೂ ಕೂಡ ಪ್ರಯಾಣಿಕರು ಬರ್ತಾ ಇರಲಿಲ್ಲ. ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ನಿಯಮ ಪಾಲನೆ ಆಗ್ತಾ ಇಲ್ವಂತೆ. ಬಿಎಂಟಿಸಿ ಬಸ್ಗಳಿಗೆ ಪ್ರಯಾಣಿಕರು ಮುಗಿ ಬೀಳ್ತಾ ಇದ್ದಾರೆ. ಸಾಮಾಜಿಕ ಅಂತರ ಇಲ್ಲದೆ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ನೂಕು ನುಗ್ಗಲು ಅಲ್ಲಿ ಉಂಟಾಗಿದೆ. ಒಂದು ಕಡೆ ಇವತ್ತು ಟಿಕೆಟ್ ದರ ಮತ್ತೆ ಪಾಸ್ ಏನು ಅವಶ್ಯಕತೆ ಇಲ್ಲ. ಇವತ್ತು ಈಗ 70 ರೂಪಾಯಿ ದಿನನಿತ್ಯದ ಪಾಸ್ ಪಡ್ಕೊಳ್ಬೇಕಾಗಿತ್ತು. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡಿ ಬೆಂಗಳೂರು ಸಿಟಿಯಲ್ಲಿ ಅಂತ ಇತ್ತು. ಬಟ್ ಇವತ್ತೇನಾಗಿದೆ, ನೀವು ಕ್ಯಾಶ್ ಕೊಟ್ಬಿಟ್ಟು ಟಿಕೆಟ್ ಅನ್ನ ಪಡ್ಕೊಳ್ಬಹುದು ಬಸ್ ಒಳಗೆ ಕಂಡಕ್ಟರ್ ಹತ್ರ. ಈಗ ನಾರ್ಮಲ್ ಡೇಸ್ ಅಲ್ಲಿ ಹೆಂಗಿತ್ತು ಕೊರೋನಾಗೂ ಮುಂಚೆ ಅದೇ ತರ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕಾಗತ್ತೆ. ಒಂದು ಬಸ್ಸಲ್ಲಿ ಇಂತಿಷ್ಟೇ ಜನ ಅಂತ ಇರುತ್ತೆ. ಅದೆಲ್ಲವೂ ಕೂಡ ಈಗ ಗಾಳಿಗೆ ತೂರು ಬಿಟ್ಟಿದ್ದಾರೆ ನಿಯಮವನ್ನ. ಬಸ್ ಬಂದ್ರೆ ಸಾಕು, ಇದು ನಮ್ಮ ಏರಿಯಾ ಕಡೆ ಹೋಗುತ್ತಾ ಹತ್ಕೊಳ್ಳೋದು ಅಷ್ಟೇ, ಓಡ್ ಬರೋದು ಹತ್ಕೊಳ್ಳೋದು. ಸೊ ಅಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ಅಲ್ಲಿ ಸಾಮಾಜಿಕ ಅಂತರನೂ ಇಲ್ಲ. ಒಂದು ಬಸ್ಸಲ್ಲಿ ಅದೆಷ್ಟು ಜನ ತುಂಬಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಾವ ಮಾರ್ಗಸೂಚಿನೂ ಕೂಡ ಸರ್ಕಾರ ಕೊಟ್ಟಿತ್ತಲ್ಲ ಬಸ್ ಪ್ರಯಾಣಕ್ಕೆ, ಅದು ಅಲ್ಲಿ ಪಾಲನೆ ಆಗ್ತಾ ಇಲ್ಲ. ಹಾಗಾದ್ರೆ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಚಿತ್ರಣ ಯಾವ ರೀತಿಯಾಗಿದೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಇಲ್ಲಿವರೆಗೂ ಬಿಎಂಟಿಸಿ ಬಸ್ಗಳು ಖಾಲಿ ಹೋಗ್ತಾ ಇದ್ವು. ಆದ್ರೆ ಇದೀಗ ಇವತ್ತಿನಿಂದ ಬಸ್ ದರ ಪರಿಷ್ಕರಣೆ ಮಾಡಿರೋದ್ರಿಂದ ಮತ್ತು ಟಿಕೆಟ್ ಇಶ್ಯೂ ಮಾಡ್ತಿರೋದ್ರಿಂದ ಸಾಕಷ್ಟು ರೀತಿಯಾಗಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಬಸ್ ಬಂದಿಲ್ಲ ಅಂತೇಳಿ ಕಳೆದ 2 ಗಂಟೆಯಿಂದ ಕಾಯ್ತಿದ್ದಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತ ಬಸ್ ಏನಿದೆ ಮುಗಿ ಬಿದ್ದಿದ್ದಾರೆ. ಜನರು ಯಾವ ರೀತಿಯಾಗಿದ್ದಾರೆ ಅನ್ನೋದು ನೋಡ್ಬೋದು. ಒಂದು ಬಸ್ ಅಲ್ಲಿ ಸಾಮಾಜಿಕ ಅಂತರ ಅನ್ನೋದು ಮರ್ತೆ ಹೋಗುತ್ತೆ. ಯಾಕಂದ್ರೆ ರಾತ್ರಿಯಿಂದ ನೈಟ್ ಡ್ಯೂಟಿಯಿಂದ ಬಂದಂತ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಒಳಗಡೆ ಬಸ್ ಮಾತ್ರ ಫುಲ್ ಪ್ಯಾಕ್ ಆಗೋಗಿದೆ. ಎಲ್ಲರೂ ಕೂಡ ನಿಂತಿದ್ದಾರೆ. ಇನ್ನು ಬರೀ ಸೀಟ್ಗಳು ಮಾತ್ರ ಫುಲ್ ಆಗಿರೋದಲ್ಲ, ಜನರು ಕೂಡ ಅಂದ್ರೆ ಮೇಲೆ ನಿಂತಿರೋದು ಕೂಡ ಇದೆ. ಈ ರೀತಿಯಾದಂತ ದೃಶ್ಯಗಳು ಕಂಡು ಬರ್ತಾ ಇರೋದು. ಸಾಮಾಜಿಕ ಅಂತರದಿಂದ ಇರಬೇಕು ಅಂತಾರೆ, ಆದ್ರೆ ಅನಿವಾರ್ಯತೆ ಯಾವ ರೀತಿ ಇದೆ ಅಂತಂದ್ರೆ ತಮ್ಮೂರಿಗೆ ಹೋಗ್ಲೇಬೇಕಾಗಿದೆ. ನೈಟ್ ಡ್ಯೂಟಿಯಿಂದ ಬೇರೆ ರಾಜ್ಯದ ಬೇರೆ ಭಾಗಗಳಿಂದ ಬಂದಂತ ಜನರೇನಿದ್ದಾರೆ ಅವ್ರು ಹೋಗ್ಬೇಕು. ರಾತ್ರಿ 3 ಗಂಟೆಯಿಂದ ಬಂದು ಕಾಯ್ತಿರುವಂತ ಪ್ರಯಾಣಿಕರು ಕೂಡ ಇಲ್ಲಿದ್ದಾರೆ. ಇಂಥವ್ರು ಎಲ್ಲಿಗೆ ಹೋಗ್ಬೇಕು? ಆದ್ರೆ
ಸಮಸ್ಯೆ ಏನಂದ್ರೆ ಒಂದು ಬಸ್ ಈ ರೀತಿಯಾಗಿ ಪ್ಯಾಕ್ ಆಗ್ತಾ ಹೋದ್ರೆ ಸಾಮಾಜಿಕ ಅಂತರ ಅನ್ನೋದು ಎಲ್ಲಿ ಇರ್ತದೆ, ಇನ್ನು ಸ್ಯಾನಿಟೈಸ್ ಎಲ್ಲಿರುತ್ತೆ. ಇಲ್ಲಿರುವಂತ ಪೊಲೀಸರು ಮತ್ತು ಸಿಬ್ಬಂದಿಗಳು ಕೂಡ ಸಾಕಷ್ಟು ಜನರನ್ನ ಪ್ರಯಾಣಿಕರನ್ನು ಕೂಡ ಹೇಳ್ತಾ ಇದ್ದಾರೆ ನೀವು ಹೋಗಿ ಹೋಗಿ ಅಂತೇಳಿ. ಆದ್ರೆ ಪ್ರಯಾಣಿಕರು ಮಾತ್ರ ಬಸ್ ಬಂದ ಕೂಡಲೇ ಫುಲ್ ಪ್ಯಾಕ್ ಆಗಿ ಜನ ಸೇರ್ತಾ ಇರೋದು. ಇಲ್ಲಿ ರೇಟ್ ಕೂಡ ಕಡಿಮೆ ಆಗಿರೋದು ಕೂಡ ಪ್ರಮುಖ ಕಾರಣ. ಜನ ಜಾಸ್ತಿ ಬರ್ತಾ ಇದ್ದಾರೆ. ಏನ್ ಸರ್ ಇದು ಈ ರೀತಿಯಾಗಿ ಜನ ಬರ್ತಿದ್ದಾರೆ? ಇದೆ ಗೊತ್ತಾ ಸರ್, ಆಕ್ಚುಲಿ ಡಿಪೋಗಳಲ್ಲಿ ಯಾರು ಇವಾಗ ಡ್ಯೂಟಿ ಬರೋದಕ್ಕೆ ಇದು ಮಾಡ್ತಾ ಇದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಏಕಾಏಕಿ ಈಗ ನೋಡಿ ನೆನ್ನೆ ಈಗ 7 ಗಂಟೆ ಬಸ್ ಬರ್ಬೇಕು, 7:30 8 ಗಂಟೆ ಆಗ್ತಾ ಬಂತು, ಬಸ್ಸೇ ಇಲ್ಲ, ಯಾವ ಬಸ್ಸೇ ಇಲ್ಲ, ಗಾಡಿಗಳೇ ಆಪರೇಟ್ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ನಿನ್ನೆ 70 ರೂಪಾಯಿ ಹೇಳಿದಾರೆ ಪಾಸು, 50 ರೂಪಾಯಿ. ಯಾಕಂದ್ರೆ ಪಬ್ಲಿಕ್ ಜೊತೆ ನಾವು ಹೊಡೆದಾಡಕ್ಕಾಗಲ್ಲ. ಒಬ್ರಿಬ್ರಾದ್ರೆ ಹೇಳ್ಬೋದು, ಬಟ್ ಎಲ್ರಿಗೂ ನಾವೇನ್ ಹೇಳಕ್ಕಾಗತ್ತೆ ಹೇಳಿ. ಇದು ನಿಜಕ್ಕೂ ಕೂಡ. ಯಾಕಂದ್ರೆ BMTC ಬಸ್ಗಳೇನಿದೆ ಈ ರೀತಿಯಾಗಿ ಫುಲ್ ಪ್ಯಾಕ್ ಆದ್ರೆ ಸಾಮಾಜಿಕ ಅಂತರ ಅಂತ ಅನ್ನೋದು ಇರೋದೇ ಇಲ್ಲ. ಮತ್ತು ಗಂಟೆಗಟ್ಟಲೆ ಕಾಯುವಂತ ಪ್ರಯಾಣಿಕರಿಗೆ ಬಸ್ ಇಲ್ಲದೆ ಇದ್ರೆ ಇನ್ನೇನ್ ಮಾಡ್ತಾರೆ, ಅದೇ ಸ್ಥಿತಿ ಇಲ್ಲಿ ಉದ್ಭವ ಆಗಿರೋದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬಸ್ ದರ ಏನೋ ಪರಿಷ್ಕರಣೆ ಆಗಿದೆ. ಪ್ರಾಬ್ಲಮ್ ಏನು ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಜನ ಇದ್ದಾರೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇರೋದು ಇವತ್ತು. ಬಟ್ ಇಲಾಖೆ ಹೇಳ್ತಾ ಇದೆ, ಪದೇ ಪದೇ ಅಧಿಕಾರಿಗಳು ಹೇಳ್ತಿರೋದು, ಈಗ ಪ್ರಯಾಣಿಕರ ಸಂಖ್ಯೆನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಬಸ್ಗಳ ವ್ಯವಸ್ಥೆ ಮಾಡ್ತೀವಿ, ಇವತ್ತಿಂದ ಹೆಚ್ಚಳ ಮಾಡಿದೀವಿ ಬಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಸ್ ನಿಲ್ದಾಣದಲ್ಲಿ ಹೋದ್ರೆ ಪ್ರಾಕ್ಟಿಕಲ್ ಆಗಿ ಅದು ಅಲ್ಲಿ ಕಾಣ್ತಾ ಇಲ್ಲ. ಬಸ್ಗಳ ಸಂಖ್ಯೆ ಕಡಿಮೆನೇ ಇದೆ. ಯಾಕಂದ್ರೆ ಪ್ರಯಾಣಿಕರ ಸಂಖ್ಯೆ ನೋಡಿದ್ವಲ್ಲ ನಾವು. ಈಗ ಒಂದು ಬಸ್ ಬಿಟ್ಬಿಟ್ರೆ ಈಗ ನೆಕ್ಸ್ಟ್ ಬಸ್ ಯಾವಾಗ ಬರುತ್ತೆ ಅಂತ ಕಾಯ್ಬೇಕಾಗತ್ತೆ. ಅದಕ್ಕೆ ಈಗ ಬಸ್ ಬಂದಿದ್ಯಾ, ಇದು ನಮ್ಮ ಏರಿಯಾಗ ಹೋಗುತ್ತಾ, ಹತ್ಕೊಂಡು ಹೋಗೋಣ ಅಂತ ಜನ ಅಲ್ಲಿ ಮುಗಿ ಬಿದ್ದಿರೋದು. ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗಕ್ಕೆ ಇವಾಗ ಬೇಡಿಕೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ಈಗ ನೈಟ್ ಶಿಫ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಬೇರೆ ಊರುಗಳಿಂದ ಯಾರೆಲ್ಲ ಬಂದಿದ್ದಾರೆ, ಸೊ ಅವರು ನಮ್ಮ ಮನೆ ಸೇರ್ಕೊಂಡ್ರೆ ಸಾಕು, ನಮ್ಮ ಏರಿಯಾಗ ಹೋದ್ರೆ ಸಾಕು ಅಂತ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಸ್ ಬಂದ ತಕ್ಷಣ ಮುಗಿ ಬೀಳ್ತಾ ಇದ್ದಾರೆ. ಅದೇ 1 ಗಂಟೆ ಆಯ್ತು ಸರ್, 7 ಗಂಟೆ ಅಂತಂದು 7:15 ಮುಕ್ಕಾಲು ಗಂಟೆ ಬಂದು ಹೋಯ್ತು ಆಗ್ಲೇ. ಇಷ್ಟು ಜನ ಎಲ್ಲ ಕಾಯ್ತಾ ಇದ್ದೀವಿ, ಇಲ್ಲಿ ಬರಲ್ಲ. ಮತ್ತೆ 50 ರೂಪಾಯಿ ಪಾಸ್ ಅಂತ ಟಿವಿಗಳಲ್ಲಿ ಮತ್ತೆ ನಾವು ಪ್ರಿಂಟಿಂಗ್ ನಲ್ಲಿ ಮಾಡಿದ್ದೀವಿ. ಆದ್ರೆ ಕಂಡಕ್ಟರ್ಗಳಿಗೆ ನಮಗೆ ಯಾವ ಆರ್ಡರ್ ಬಂದಿಲ್ಲ, ನಾವು ಕೊಡಲ್ಲ. ನಮ್ದು ಹಳೆ ಕಾರ್ಡ್ ಪ್ರಕಾರನೇ ಕೊಡೋದು ನಾವು. 70 ರೂಪಾಯಿ ಇದು ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ನಾನು ವೀಕ್ಲಿ ಪಾಸ್ ತಗೊಂಡ್ಬಿಟ್ಟಿದ್ದೆ. ನಾನು ಪಕ್ಕದಲ್ಲಿದ್ದಲ್ಲ, ನಾನು ಮಾತಾಡಿದೆ ಅಷ್ಟೇ ಅವ್ರ ಹತ್ರ. ಟಿಕೆಟ್ ಕೊಡ್ಲಿ, ಅವ್ರು ಟಿಕೆಟ್ ಕೇಳಲಿಲ್ಲ, ಪಾಸ್ ಕೇಳಿದ್ರು. ಪಾಸ್ 50 ರೂಪಾಯಿ ಕೊಡಿ ಅಂತ ಕೇಳಿದ್ರು. 50 ರೂಪಾಯಿ ಇಲ್ಲ ಕೊಡಕ್ಕಾಗಲ್ಲ ಅಂತ 70 ರೂಪಾಯಿ ಪಾಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. ಎಲ್ಲಿ ಬಂದಿಲ್ಲ ಸರ್, ಒಂದೇ ಒಂದು ಗಾಡಿ ಬಂತು ಅಷ್ಟೇ. ನೋಡಿ ಇಷ್ಟು ಜನ ಇಲ್ಲ, ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತವ. ಅವ್ರು ಹೇಳಿದ್ರು ದುಂಡಾವರ್ತಿ ಮಾತುಗಳು ಮಾತಾಡ್ತಾರೆ ಕಂಡಕ್ಟರ್ಗಳು. ಇದು 1 ಡೇ ಪಾಸ್ 50 ರೂಪಾಯಿ ಹೇಳಿದ್ರೆ ಏನ್ 70 ರೂಪಾಯಿ ಅಂದ್ರೆ ನನಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ. 70 ರೂಪಾಯಿ ಟಿಕೆಟ್. ಈಗ ಬಸ್ ಇಲ್ಲ ಇಲ್ಲಿಂದ ಹೋಗಕ್ಕೆ. ಈಗ ಅರ್ಧ ಗಂಟೆ ಆಯ್ತು ಬಂದು. ಹಾಗಾದ್ರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ, ಅದರಲ್ಲೂ BMTC ಬಸ್ ನಿಲ್ದಾಣದಲ್ಲಿ ಏನ್ ಸಮಸ್ಯೆ ಆಗ್ತಿದೆ, ಏನ್ ಗೊಂದಲ ಇದೆ, ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಇಷ್ಟು ದಿನ ಬಸ್ ಇದೆ, ಸಿಬ್ಬಂದಿ ಇದ್ದಾರೆ, ಪ್ರಯಾಣಿಕರು ಇಲ್ಲ ಅಂತ ಕಂಪ್ಲೇಂಟ್ ಆಯ್ತು. ಈಗ ಪ್ರಯಾಣಿಕರು ಬಂದಿದ್ದಾರೆ, ಆದ್ರೆ ಬಸ್ ಇಲ್ಲ ಅಂತ ಪ್ರಯಾಣಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ದರ ಪರಿಷ್ಕರಣೆ ಆದ್ಮೇಲೆ ಇಂಥದ್ದೊಂದು ಆಗುತ್ತೆ ಅಂತ ಒಂದು ನಿರೀಕ್ಷೆ ಅಂತೂ ಖಂಡಿತ ಇತ್ತು ಪ್ರಯಾಣಿಕರ ಸಂಖ್ಯೆಯಲ್ಲಿ. ಏನ್ ಪ್ರಾಬ್ಲಮ್ ಆಗ್ತಿದೆ ಈಗ? ಶರ್ಮಿತಾ, ದರ ಪರಿಷ್ಕರಣೆ ಆಗಿರೋದೇ ಪ್ರಮುಖ ಕಾರಣ. ಯಾಕಂದ್ರೆ ದರ ಪರಿಷ್ಕರಣೆ ಆಗಿದೆ. ಯಾಕಂದ್ರೆ 70 ರೂಪಾಯಿ ಪಾಸ್ ಕೊಟ್ಟು ಒಂದು ಸ್ಟೇಜ್ ಅಂದ್ರೆ 5 ರೂಪಾಯಿ ಕೊಟ್ಟು ಪ್ರಯಾಣ ಮಾಡುವಂತ ಪ್ರಯಾಣಿಕರು 70 ರೂಪಾಯಿ ಕೊಡಬೇಕಾದ್ರೆ ಯಾರು ಕೂಡ ಬಸ್ ಹತ್ತದಿಲ್ಲ. ಈ ಹಿಂದಾಗಿ 1 ವಾರದವರೆಗೂ ಕೂಡ BMTC ಬಸ್ಗಳು ಖಾಲಿ ಹೊಡಿತಾ ಇದ್ವು. ಸಿಬ್ಬಂದಿಗಳು ರೆಡಿ ಇದ್ರು, ಬಸ್ ರೆಡಿ ಇದ್ರು, ಪ್ರಯಾಣಿಕರು ರೆಡಿ ಇದ್ದಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಭಿನ್ನ ಇದೆ. ಅದರಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಿರೋದೇನಂದ್ರೆ 8 ಗಂಟೆ ಆಗಿದೆ, 8:10 ಆಯ್ತು. ಈಗ 1.5 ಗಂಟೆಯಿಂದ ಕಾಯ್ತಿರುವಂತ ಪ್ರಯಾಣಿಕರೇನಿದ್ದಾರೆ, ತಮ್ಮ ಏರಿಯಾಗಳಿಗೆ, ತಮ್ಮ ಮನೆಗಳಿಗೆ ಹೋಗ್ಬೇಕಾದಂತ ಬಸ್ಗಳೇನಿದಾವೆ, ಏರಿಯಾಗಳೇನಿದಾವೆ, ಅಲ್ಲಿ ಹೋಗ್ಲಿಕ್ಕೆ ಬಸ್ ಬರ್ತಾ ಇಲ್ಲ. ಬಸ್ ಬಂದ್ರೆ ಈಗಷ್ಟೇ ಬರ್ತಿರೋದು, ಕೆಲವು ಬಸ್ಗಳು ಬರ್ತಾ ಇದಾವೆ. ತಮ್ಮ ಏರಿಯಾಗಳಿಗೆ ಹೋಗ್ಬೇಕಾದಂತ ಬಸ್ಗಳು ಇದುವರೆಗೂ ಕೂಡ ಬರ್ತಾ ಇಲ್ಲ. ಬಸ್ ಬಂದಾಗ ಯಾವ ರೀತಿ ಅಂತ ಸಿಚುವೇಶನ್ ಇರ್ತದಂದ್ರೆ, ಕರೋನಾ ಮುಂಚಿತವಾಗಿ BMTC ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಅಂತ ದೃಶ್ಯಗಳು ಕಂಡು ಬರ್ತಾ ಇದ್ವು. ಕರೋನಾನೇ ಇಲ್ಲ ಅನ್ನೋ ರೀತಿಯಾಗಿ ಬಸ್ ಹತ್ತಬೇಕು, ಮೊದಲು ಸೀಟ್ ಹಿಡಿಬೇಕು, ನಾವು ಅದರಲ್ಲಿ ಕೂಡಬೇಕು ಅಷ್ಟೇ. ಹೋಗಾದ್ಮೇಲೆ ಬೇಕಾದ್ರೆ ಸ್ಯಾನಿಟೈಸು ಅಥವಾ ಸ್ನಾನ ಮಾಡಿದ್ರೆ ಕರೋನಾ ಮುಗ್ದೇ ಹೋಗ್ಬಿಡುತ್ತೆ ಅನ್ನೋ ರೀತಿಯಾಗಿ ಜನರು ಮುಗಿ ಬೀಳ್ತಾ ಇದ್ರು. ಯಾಕಂದ್ರೆ ಅದಕ್ಕೂ ಕಾರಣ ಅಂದ್ರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಂತ, ನೈಟ್ ಶಿಫ್ಟ್ ಕೆಲಸ ಮಾಡ್ಕೊಂಡ್ ಬಂದಂತ ಜನರೇನಿದ್ದಾರೆ, ತಮ್ಮ ಮನೆಗಳಿಗೆ 8 ಗಂಟೆ ಆದ್ರೂ ಕೂಡ ಬಸ್ ಹತ್ತಿಲ್ಲ. ಇನ್ನು ತಮ್ಮ ಮನೆಗಳಿಗೆ ಹೋಗೋದು 10 ಗಂಟೆ ಆಗ್ತದೆ. ಈ ರೀತಿ ಅಂತ ಸಿಚುವೇಶನ್ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಪ್ರಯಾಣಿಕರು ಬಸ್ಗಳಿಗೆ ಮುಗಿ ಬೀಳ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಸಾಮಾಜಿಕ ಅಂತರ ಅಂತೂ ಸಾಧ್ಯನೇ ಇಲ್ಲ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೂ ಆಗೋದಿಲ್ಲ. ಯಾಕಂದ್ರೆ
2 ಗಂಟೆಯಿಂದ 3 ಗಂಟೆಯಿಂದ ಕಾಯ್ತಿರುವಂತವ್ರು ಒಂದು ಬಸ್ ಬಂದಾಗ ಕೂಡ್ಲೇನೆ ಆ ಬಸ್ಗೆ ಮೊದಲು ಸೀಟ್ ಹಿಡಿಬೇಕಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾ ಇದ್ರು. ಮತ್ತು ಸಾರಿಗೆ ಸಿಬ್ಬಂದಿ, ಅದರಲ್ಲೂ ಕೂಡ BMTC ಸಿಬ್ಬಂದಿ ಮನವಿ ಮಾಡ್ಕೊಳ್ತಿದ್ರು, ದಯಮಾಡಿ ಏನ್ ಸೀಟ್ ಏನಿದೆ ಅಷ್ಟು ಮಾತ್ರ ಜನ ಇರ್ರಿ, ಉಳಿದವ್ರು ಯಾರು ಕೂಡ ಸಿಟ್ಟಿಂಗ್ ಅಂದ್ರೆ ಕೂತವ್ರು ಮಾತ್ರ ಇರ್ಬೇಕು, ಇನ್ನು ಉಳಿದವ್ರು ಯಾರು ನಿಂತು ಕೂಡ ಪ್ರಯಾಣ ಮಾಡಬಾರ್ದು ಅಂತೇಳಿ ಏನೇ ಮನವಿ ಮಾಡ್ಕೊಳ್ತಿದ್ರು. ನಾವು ಈ ಬಸ್ಸಲ್ಲಿ ಬರ್ತೀವಿ ಅಂತಾನೆ ಸಾಕಷ್ಟು ಪ್ರಯಾಣಿಕರು ಮುಂಬಾಲು ಬಿದ್ದಂತ ದೃಶ್ಯಗಳು ಕಂಡು ಬರ್ತಾ ಇದ್ವು. ಈಗಲೂ ಕೂಡ 8:10 ಆಗಿದೆ, ಪ್ರಯಾಣಿಕರು ಇನ್ನೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಸ್ ನಿಲ್ದಾಣದ ಹೊರಗಡೆನೆ ಬಂದು ಬಸ್ ಯಾವಾಗ ಬರ್ತದೆ ಅಂತನೂ ಕೂಡ ಕಾಯ್ತಿರೋಂಥ ದೃಶ್ಯಗಳು ಕಂಡು ಬರ್ತದೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂತರು ಕೂಡ. ಎಲ್ಲಿಂದ ಸರ್ ಎಲ್ಲಿಗೆ ಹೋಗ್ಬೇಕಾಯ್ತು? ಬಸ್ ಏನ್ ಬಂತ ನಿಮ್ಗೆ? ಇನ್ನೂ ಬಂದಿಲ್ಲ. ಎಷ್ಟೊತ್ತಿಂದ ಕಾಯ್ತಿದ್ರಿ? 5 ಗಂಟೆಯಿಂದ ಕಾಯ್ತೀವಿ. 5 ಗಂಟೆಯಿಂದ. ನೀವು ಸರ್ ಎಲ್ಲಿಗೆ ಹೋಗ್ಬೇಕ್ರಿ? ಮಹದೇವಪುರ. 5:30 ಇಂದ ಕಾಯ್ತಾ ಇದ್ದೀವಿ, ಬಸ್ ಇಲ್ಲ. ಇನ್ನೂ ಬಸ್ ಕಾಣ್ತಾ ಇದೆ, ಅದು ಹೋಗಲ್ಲ. ನೋಡ್ಬೋದು. ಇನ್ನು ಬಸ್ ಬಂದ ಕೂಡಲೇ ಪ್ರಯಾಣಿಕರು ಮುಗಿಬೀಳಂತ ದೃಶ್ಯಗಳು ಈ ರೀತಿಯಾಗಿ, ಇದು ಇನ್ನೂ ಕಡಿಮೆ ಇದೆ. ಈ ರೀತಿಯಾಗಿ ಮುಗಿಬಿದ್ರೆ ಇದು ಕರೋನಾ ಇದೆ ಅಂತಾನೆ ಅನ್ಸೋದಿಲ್ಲ. ಆ ರೀತಿಯಂತ ದೃಶ್ಯಗಳು ಕಂಡು ಬರ್ತದೆ. ಇದು ಕಾಡುಗೋಡೆಗೆ ಹೋಗುವಂತ ಬಸ್ ಇದು. ಎಲ್ಲಿದೆ ಸಾಮಾಜಿಕ ಅಂತರ? ಸಾಧ್ಯನೇ ಇಲ್ಲ. ಸೀಟ್ ನಮಗೊಂದು ಇರ್ಲಿ ಅಂತೇಳಿ ಕರ್ಚೀಫ್ ಹಾಕುವಂತರ ಜನರು ಕೂಡ ಇದ್ದಾರೆ. ಈ ರೀತಿ ಹೋದ್ರೆ ನಮಗೆ ದೃಶ್ಯ ಮಾತ್ರ ಅನಿಸ್ತಾ ಇರೋದು ಏನಂದ್ರೆ ಕರೋನಾ ಮುಂಚಿತವಾಗಿ ಬಸ್ಗಳ ಪ್ರಯಾಣ ಹೇಗಿರ್ತಿತ್ತು, ಜನರು ಹೇಗೆ ಓಡಾಡ್ತಿದ್ರು, ಅದೇ ರೀತಿಯಾಗಿ ಓಡಾಡ್ತಾ ಇದ್ದಾರೆ. ಕರೋನಾ ಅನ್ನೋದೇ ಇಲ್ಲ. ಕರೋನಾ ಇಲ್ಲದೆ ರೀತಿಯಾಗಿ ನಾವು ಪ್ರಯಾಣ ಮಾಡ್ಬೋದು ಅಂತಾನೆ ಓಡಾಡ್ತಿದ್ದಾರೆ. ಯಾಕಂದ್ರೆ ಅದು ಕೂಡ ಅನಿವಾರ್ಯ ಇದೆ. ಯಾಕಂದ್ರೆ 4 ಗಂಟೆಯಿಂದ ಕಾಯಂತ ಜನರೇನಿದ್ದಾರೆ, 4 ಗಂಟೆಯಿಂದ ಕಾಯಂತ ಜನರಿಗೆ ಬಸ್ ಬಂದ್ರೆ ಅದೇ ರೀತಿ ಆಗೋದು. ಹೇಳಿ ಸರ್, ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ರೆ? 7 ಗಂಟೆಗೆ 7 ಟೈಮಿಗೆ ಒಂದು ಬಸ್ ಬರ್ತಾ ಇಲ್ಲ. ಜನರು 5:30 ಕಾಯ್ತಾ ಇದಾರೆ. ಇವ್ರು ಜನರು ಸರ್ಕಾರ ನಂಬ್ಕೊಂಡು BMTC ಸಂಸ್ಥೆ ನಂಬ್ಕೊಂಡು ಬಸ್ ಬಿಡ್ತಾರೆ ಅಂದ್ಬಿಟ್ಟು ಊರಿಂದ ಬಂದು ಮಕ್ಕಳು ಚಿಕ್ಕ ಮಕ್ಕಳು ಹಿಡ್ಕೊಂಡು ಬಂದು ಗುಂಪಾಗಿ ಸೇರಿದ್ದಾರೆ. ಅವ್ರಿಗೆ ಯಾವ್ದೊಂದು ಅನುಕೂಲ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಒಂದೊಂದು ಬಸ್ಸಲ್ಲಿ ಬಿಡ್ಬೇಕು. 31 ಬಸ್ಸಲ್ಲಿ 30. ಫಸ್ಟ್ ಬಸ್ ಈಗ ನಿಮಗೆ ಬಂದಿಲ್ಲ ಸರ್. ಹೊಸಕೋಟೆ ಹೋಗ್ಬೇಕಂದ್ರೆ ಇನ್ನೊಂದು ಬಸ್ ಬಂದಿಲ್ಲ. ನಾವು ಕಂಪ್ನಿಗೆ 8 ಗಂಟೆಗೆ ಹೋಗ್ಬೇಕು. ದಿನಾಲಿ ಈ ತರ ಮಾಡಿದ್ರೆ ನಮ್ ಕಂಪ್ನಿಯಿಂದ ಕೆಲ್ಸಕ್ಕೆ ತೆಗೆದಾಕ್ಯಾರ ನಾವು ನಿರುದ್ಯೋಗಿಗಳಾಗಿ ಡ್ಯೂಟಿಗೆ ಹೋಗ್ಬೇಕಾ? ಈಗ ನೀವು ಡ್ಯೂಟಿಗೆ ಹೋಗ್ಬೇಕು ಸರ್ 8 ಗಂಟೆ. ಈಗ ನೋಡಿ ಟೈಮ್ ಎಷ್ಟಾಗಿದೆ ನೋಡಿ. ನೀವ್ ಎಲ್ಲಿಗೆ ಹೋಗ್ಬೇಕ್ರಿ? ಬಸ್ ಬಂತ ನಿಮ್ಗೆ? ಇಲ್ಲ, ಹೊಸಕೋಟೆಗೆ ಹೋಗ್ಬೇಕು. 6 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಕೆಲ್ಸಕ್ಕೆ ಹೋಗ್ಬೇಕು ಸರ್, ನಾವು ಲೇಬರ್ಸ್. ನಾವು ನೀವೆಲ್ಲಿಗೆ ಹೋಗ್ಬೇಕು ಸರ್? ನಾವು ರಾತ್ರಿ 3 ಗಂಟೆಗೆ ಬಂದು ಕುಂತಿದ್ವಿ ಸರ್, ಬಸ್ಸೇ ಇಲ್ಲ. ನಾವು ತಿಮ್ಸಟಳ್ಳಿ ಕ್ರಾಸ್ ಹೋಗ್ಬೇಕು, ಕೇಳಿದ್ರೆ ಬರುತ್ತೆ ವೇಟ್ ಮಾಡಿ ಅಂತಂದ್ರೆ ಬಸ್ಸೇ ಇಲ್ಲ. ನೈಟ್ ರಾತ್ರಿ 3 ಗಂಟೆಗೆ ಬಂದು ಡ್ಯೂಟಿಗೆ ಹೋಗ್ಬೇಕು, ಇವಾಗ ಬಸ್ ಇಲ್ಲ. ಅಟ್ಲೀಸ್ಟ್ BMTC ತುಂಬಾ ಕೇರ್ಫುಲ್. ಇದು ಏನು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈಗ ದರ ಪರಿಷ್ಕರಣೆ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಪ್ರಯಾಣಿಕರು ಜಾಸ್ತಿ ಬರ್ತಾ ಇದಾರ ಅಂತ ಅನ್ಸುತ್ತೆ. ಏನ್ ಅನ್ಸುತ್ರಿ ನಿಮಗೆ? ಏನೋ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ನಾವು ಇಷ್ಟು ಟೈಮ್ ಆದ್ರೂ ಕೂಡ ಬಸ್ಸೇ ಬರ್ತಾ ಇಲ್ಲ. ಈ ಕಡೆ ತಿಮ್ಸಟಿ ಕ್ರಾಸ್ ಬಸ್ಸೇ ಇಲ್ಲ ಸರ್. ಇನ್ನೊಂದು, ನೀವು ಎಲ್ಲಿಂದ ಬರ್ತಾ ಇರೋದು? ಎಲ್ಲಿಗೆ ಹೋಗ್ಬೇಕಾಗಿದೆ? 50 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೂಡ ಅದು ಪರಿಷ್ಕರಣೆ ಆಗಿಲ್ಲ. 70 ರೂಪಾಯಿ ಅಂತೆ. ಆ ಅಧಿಕಾರಿಗಳನ್ನ ಕೇಳಿದ್ರೆ ಬಂದಾಗ ಹೋಗಿ ಅಂತಂದು ರೇಗ್ತಾ ಇದಾರೆ. ಅವರು ಡಿಪೋ ನಂಬರ್ ಕೊಡಿ ಮಾತಾಡ್ತೀವಿ, ಈ ರೂಟಿಗೆ ಒಂದು ಬಸ್ ಇಲ್ಲ, ಒಂದೇ ಕಡೆ ಒಂದೇ ರೂಟಿನ ಬಸ್ ಬರ್ತಾ ಇದೆ. ಪ್ರಯಾಣಿಕರು ಆಕ್ರೋಶ ಈ ರೀತಿಯಾಗಿರೋದು. ಯಾಕಂದ್ರೆ ಬಸ್ ಬಂದಿಲ್ಲ. ರಾತ್ರಿ 3 ಗಂಟೆಯಿಂದ ಕಾಯ್ತಿರುವಂತ, ಬೆಳಗ್ಗಿಂದನೂ ಕೂಡ ಕಾಯ್ತಿರುವಂತ ಪ್ರಯಾಣಿಕರಿದ್ದಾರೆ. ನೈಟ್ ಶಿಫ್ಟ್ ಇಂದ ಬಂದಂತ ಪ್ರಯಾಣಿಕರಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂತ ಪ್ರಯಾಣಿಕರು ಇದ್ದಾರೆ. ಇದುವರೆಗೂ ಬಸ್ ಬಂದಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಈ ರೀತಿಯಂತ ದೃಶ್ಯಗಳೇ ಮತ್ತೆ 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 ಕಾಣುವಂತ ದೃಶ್ಯಗಳೇ ಕಂಡು ಬರ್ತಾ ಇರೋದು. ಥ್ಯಾಂಕ್ ಯು ಶರಣ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ದೆಹಲಿಯಿಂದ ಬೆಂಗಳೂರಿಗೆ ವಿಶೇಷ ರೈಲು ಆಗಮಿಸಿದೆ. ರೈಲಲ್ಲಿ ಬಂದಂತ ಪ್ರಯಾಣಿಕರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಅಂತಂದ್ರೆ ದೆಹಲಿ, ಮಧ್ಯಪ್ರದೇಶ, ರಾಜಸ್ಥಾನದ ಪ್ರಯಾಣಿಕರು ಬಂದಿದ್ದಾರೆ. ಅವ್ರಿಗೆಲ್ಲ ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಹೈ ರಿಸ್ಕ್ ರಾಜ್ಯಗಳಿಂದ ಯಾರೆಲ್ಲ ಬರ್ತಾ ಇದ್ದಾರೆ ಅವರಿಗೆ ಕ್ವಾರಂಟೈನ್ ಇಲ್ಲಿ ಬಂದ ಮೇಲೆ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಈಗ ದೆಹಲಿ, ಮಧ್ಯಪ್ರದೇಶ ಹಾಗೆಯೇ ರಾಜಸ್ಥಾನದಿಂದ ಯಾರೆಲ್ಲ ಬಂದಿದ್ದಾರೆ ಪ್ರಯಾಣಿಕರು ಅವರಿಗೆ ಕ್ವಾರಂಟೈನ್ ಮಾಡಲಾಗುತ್ತೆ. ಇನ್ನು ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಈಗ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಯಾರೆಲ್ಲ ಈ ರಾಜ್ಯಗಳಿಂದ ಬಂದಿದ್ದಾರೆ, ದೆಹಲಿ, ಮಧ್ಯಪ್ರದೇಶ, ರಾಜಸ್ಥಾನ, ಅವರೆಲ್ಲ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ತೆಲಂಗಾಣ ಹಾಗೇನೆ ಆಂಧ್ರ ಪ್ರದೇಶದಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ಗೆ ಇವಾಗ ಸೂಚನೆಯನ್ನ ಕೊಟ್ಟಿರೋದು.
ಈಗ ಬೇರೆ ಬೇರೆ ಭಾಗದಿಂದ ರಾಜ್ಯಗಳಿಂದ ಯಾರೆಲ್ಲ ಬರ್ತಾರೆ ಅವರಿಗೆ ಕ್ವಾರಂಟೈನ್ ಮಾತ್ರ ಕಡ್ಡಾಯ. ಬಟ್ ಯಾವ್ಯಾವ ಭಾಗದಿಂದ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೈ ರಿಸ್ಕ್ ರಾಜ್ಯಗಳಿಂದ ಬಂದವರಿಗೆ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ಗೆ ಒಳಪಡಲೇಬೇಕಾಗತ್ತೆ. ಇವಾಗ ನಾವು ನೋಡ್ತಾ ಇದೀವಲ್ಲ, ಅಲ್ಲಿ ಸೀಲ್ ಹಾಕಿಸ್ಕೊಂಡು ಬಂದಿದ್ದಾರೆ. ಹೈ ರಿಸ್ಕ್ ರಾಜ್ಯಗಳು ಅಂತಂದ್ರೆ ಇವಾಗ ಬಂದಿರೋರಲ್ಲಿ ಮಧ್ಯಪ್ರದೇಶದವರಿದ್ದಾರೆ, ದೆಹಲಿಯಿಂದ ಬಂದವರಿದ್ದಾರೆ ಈ ಟ್ರೈನ್ ಅಲ್ಲಿ, ಜೊತೆಗೆ ರಾಜಸ್ಥಾನದಿಂದ ಬಂದಿದ್ದಾರೆ. ಸೊ ಇವೆಲ್ಲವೂ ಕೂಡ ಹೈ ರಿಸ್ಕ್ ರಾಜ್ಯಗಳು. ಅಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬಂದ ತಕ್ಷಣ ಅವ್ರನ್ನ ಮನೆ ಕಳ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಕ್ವಾರಂಟೈನ್ಗೆ ಅವರು ಒಳಪಡಲೇಬೇಕು ಅಟ್ಲೀಸ್ಟ್ 7 days. ಮತ್ತೆ ಇವಾಗ ಆಂಧ್ರ ಪ್ರದೇಶ, ತೆಲಂಗಾಣ ಬಂದವ್ರಿಗೆ ಡೈರೆಕ್ಟ್ ನೀವು ಮನೆಗೆ ಹೋಗ್ಬೋದು, ಬಟ್ ಮನೆಯಲ್ಲಿ ನೀವು ಹೋಮ್ ಕ್ವಾರಂಟೈನ್ ಆಗಿರಬೇಕು ಅಂತ ಸೂಚನೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಬಸ್ಗಳಲ್ಲಿ ಮತ್ತೆ ರೈಲ್ಗಳಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಹೆಂಗಿದೆ ಅಂತ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ವಿ. ಈಗ ವಿಮಾನದಲ್ಲಿ ಹೆಂಗಿದೆ? ವಿಮಾನ ಹಾರಾಟ ಇದ್ರೂ ಕೂಡ ಪ್ರಯಾಣಿಕರು ಮಾತ್ರ ಬರ್ತಾ ಇಲ್ಲ. ನಿನ್ನೆ ರದ್ದಾಗಿರೋದು ಬರೋಬ್ಬರಿ 96 ವಿಮಾನಗಳು. 192 ವಿಮಾನಗಳಲ್ಲಿ 99 ಫ್ಲೈಟ್ಸ್ ಮಾತ್ರ ಹಾರಾಟವನ್ನ ಮಾಡಿರೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಕೆಡ್ಯೂಲ್ ಆಗಿದ್ದು 95 ಹೊರ ಹೋಗುವಂತ ಫ್ಲೈಟ್ಸ್, ಇನ್ನು ಒಳಗಡೆ ಬರುವಂತದ್ದು 97 ವಿಮಾನಗಳು ಸೇರಿದಂತೆ ಒಟ್ಟು 192 ವಿಮಾನಗಳು. ಆದ್ರೆ ನಿನ್ನೆ ನಾವು ಗಮನಿಸ್ತಾ ಇದ್ವಲ್ಲ ಹೆಂಗಾಯ್ತು ಅಂತ. ಯಾಕಂದ್ರೆ ಪ್ರಯಾಣಿಕರು ಇರಲಿಲ್ಲ, ಕೆಲವೊಂದಿಷ್ಟು ಫ್ಲೈಟ್ಸ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಟಿಕೆಟ್ ಬುಕ್ಕೇ ಮಾಡ್ಕೊಂಡಿರ್ಲಿಲ್ಲ, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇದ್ರು. ಅದಕ್ಕೋಸ್ಕರ ನಿನ್ನೆ ಇಲ್ಲಿಂದ ಹೋಗಿದ್ದು ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೋಗಿದ್ದು 58 ವಿಮಾನಗಳು, ಬಂದಿದ್ದು 41 ವಿಮಾನಗಳು. ಖಾಸಗಿ ವಿಮಾನಯಾನ ಸಂಸ್ಥೆಗಳಿಗೆ ಮೊದಲ ದಿನ ಭಾರಿ ನಷ್ಟ ಆಗಿದೆ. ಟಿಕೆಟ್ ಬುಕ್ಕಿಂಗ್ಗೆ ಇದ್ದಂತ ಹುಮ್ಮಸ್ಸು ವಿಮಾನ ಹತ್ತುವಾಗ ಇರಲಿಲ್ಲ. ನಿಯಮಗಳನ್ನ ಕೇಳುವಾಗ ಯಾಕಪ್ಪ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಇದ್ರ ಸಹವಾಸನೆ ಬೇಡ ಅಂತ ಜನ ಹೇಳ್ತಾ ಇದಾರಂತೆ. ಆ ತರ ಒಂದಿಷ್ಟು ಮಾರ್ಗಸೂಚಿಗಳಿದೆ. ಕ್ವಾರಂಟೈನ್ ತಪಾಸಣೆ ಸೇರಿದಂತೆ ಹಲವು ನಿಯಮಗಳೇನಿದೆ ಅದನ್ನ ಫಾಲೋ ಮಾಡೋದಕ್ಕೆ ಪ್ರಯಾಣಿಕರು ಹಿಂದೇಟ್ ಹಾಕ್ತಾ ಇದ್ದಾರೆ. 60% ಪ್ರಯಾಣಿಕರು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 6500 ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ. ಅಲ್ಲಿಗೆ ಕನಿಷ್ಠ ಶೇಕಡ ಅಂತ ನಾವು ನೋಡೋದಾದ್ರೆ 60ರಿಂದ 70 ಅಷ್ಟೇ. ಈಗ ಬರೆದಿದ್ರಲ್ಲಿ ದೊಡ್ಡ ಮಟ್ಟದ ನಷ್ಟ ಆಗ್ಬಿಟ್ಟಿದೆ. ಸುಮಾರು 50% ವಿಮಾನಗಳು ಇವತ್ತು ಕೂಡ ರದ್ದಾಗುವಂತ ಸಾಧ್ಯತೆ ಇದೆ. ನ್ಯೂಸ್ 18 ಕನ್ನಡಕ್ಕೆ ಈ ಬಗ್ಗೆ ಏರ್ಪೋರ್ಟ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರೋದು. ಈಗ ಬಸ್ ಬಿಟ್ಟಾಗ, ಟ್ರೈನ್ ಬಿಟ್ಟಾಗ ಮತ್ತೆ ವಿಮಾನ ಸೇವೆ ನಿನ್ನೆಯಿಂದ ಏನು ಸ್ಟಾರ್ಟ್ ಆಯಿತು. ನಮ್ಮ ಭಾರತ ದೇಶದ ಒಳಗಡೆನೆ ಅಂತಾರಾಜ್ಯ ವಿಮಾನ ಪ್ರಯಾಣ, ದೇಸಿ ವಿಮಾನಯಾನ ಸೇವೆ ಆರಂಭ ಆಯ್ತಲ್ಲ. ಬೇರೆ ಬೇರೆ ನಿರೀಕ್ಷೆ ಇಟ್ಕೊಂಡಿದ್ರು ಆ ಇಲಾಖೆಯವರು, ಅಧಿಕಾರಿಗಳು. ಬಟ್ ಇವಾಗ ನೋಡಿದ್ರೆ ಬಸ್ ನೋಡಿದ್ವಿ, ರಶ್ ಆಗ್ತಾ ಇದೆ. ಇನ್ನೊಂದ್ ಕಡೆ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕೆಲವರು. ಆದ್ರೆ ಈ ವಿಮಾನದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಮಾತ್ರ ಪ್ರಯಾಣಿಕರು ಸದ್ಯಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಒಂದು, ಈ ಟಿಕೆಟ್ ದರ ಜಾಸ್ತಿ ಆಗಿದೆ, ಅಂದ್ರೆ ಸರ್ಕಾರದ ಪರ್ಮಿಷನ್ ತಗೊಂಡೇ ಈಗ ಟಿಕೆಟ್ ರೇಟ್ ಜಾಸ್ತಿ ಆಗಿರೋದು ಅದೊಂದು. ಮತ್ತೊಂದು, ಈಗ ಈ ಮುಂಚೆ ಎಲ್ಲ ಈಸಿಯಾಗಿ ಪ್ರಯಾಣ ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ ಅಂತಿದ್ರು. ಬಟ್ ಇವಾಗ ಮಾರ್ಗಸೂಚಿಗಳನ್ನ ಫಾಲೋ ಮಾಡೋದು ಯಾರಪ್ಪ ಅಂದ್ಬಿಟ್ಟು ಈಗ ಬುಕ್ ಆಗಿರೋ ಟಿಕೆಟ್ನು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೊರೋನಾ ರೋಗಿಗಳಿಗೆ HCQ ಕೊಡ್ತಾರಲ್ಲ, ಈ ಲಸಿಕೆ ಬೇಡವಂತೆ. ಇನ್ನು ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಕೊಡೋದನ್ನ ನಿರ್ಬಂಧ ಮಾಡಿದೆ WHO, ವಿಶ್ವ ಆರೋಗ್ಯ ಸಂಸ್ಥೆನೇ ಇದನ್ನೀಗ ನಿರ್ಬಂಧ ಮಾಡಿರೋದು. HCQ ಮಲೇರಿಯಾ ರೋಗಕ್ಕೆ ಕೊಡಲಾಗುವಂತ ಒಂದು ಲಸಿಕೆ. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾವ್ದನ್ನ ನಾವು ಕೊಡಬಹುದು ಅಂತ ರಿಸರ್ಚ್ಗಳಾಗ್ತಾ ಇತ್ತು, ಹೊಸ ಹೊಸ ಇನ್ವೆನ್ಷನ್ಗಳೆಲ್ಲ ಆಗ್ತಾ ಇತ್ತು. ಆ ಟೈಮ್ನಲ್ಲಿ HCQ ಕೊಟ್ರೆ ಸ್ವಲ್ಪ ಸ್ಟೇಬಲ್ ಆಗ್ತಾರೆ ರೋಗಿಗಳು, ಈ ಕೊರೋನಾ ಅಟ್ಯಾಕ್ ಆದವರು ಅಂತ ಕೊಡ್ತಾ ಇದ್ರು ಆ ಮೆಡಿಸಿನ್ ಅನ್ನ. ಬಟ್ ಇವಾಗ ಅದು ಬೇಡ ಅಂತ ನಿರ್ಬಂಧವನ್ನ ಹೇರಿದೆ WHO ಮಹಾ ನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರೆಯೆಸಸ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ಕೊರೋನಾಗೆ ಇಷ್ಟು ದಿನ HCQ ಮೂಲಕವೇ ಚಿಕಿತ್ಸೆ ಕೊಡ್ತಾ ಇದ್ರು ಎಲ್ಲ ಆಸ್ಪತ್ರೆಯಲ್ಲೂ, ಅದರಂತೆ ನಮ್ಮ ದೇಶದಲ್ಲೂ ಕೂಡ ಕೊಡ್ತಾ ಇದ್ರು. ಮತ್ತೆ ನಮ್ಮ ದೇಶದಿಂದ ಈ HCQಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿತ್ತು. ಬೇರೆ ಬೇರೆ ದೇಶದವರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು ಭಾರತ ನಮಗೆ ಕೊಡಬೇಕು ಅಂತ. ಇವಾಗ ಟ್ರಂಪ್ ಹೇಳಿದ್ರು ಇದನ್ನ ಕೊಡಬಹುದು HCQ ಅಂತ. ನಮ್ಮ ಹತ್ರನೂ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಗೊಂದಿಷ್ಟು ಬೇಕು ಈ ಮೆಡಿಸಿನ್ ಅಂತ. ಟ್ರಂಪ್ ಹೇಳಿಕೆ ಹಿನ್ನೆಲೆಯಲ್ಲಿ ಇವಾಗ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು WHO ಮಹಾನಿರ್ದೇಶಕರು. ಅಮೆರಿಕಾಗೆ ಭಾರಿ ಪ್ರಮಾಣದಲ್ಲಿ HCQ ಅನ್ನ ಭಾರತ ಕೊಟ್ಟಿತ್ತು. ಬಟ್ ಈಗ ನಿರ್ಬಂಧವನ್ನ WHO ಹೇರ್ಬಿಟ್ಟಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ.